ಅಪ್ಪು ಸರ್ಗೆ ಆ್ಯಕ್ಚುಲಿ 2 ಕತೆ ಹೇಳಿದ್ದೆ. ಸೊ ಅಪ್ಪು ಸರ್ ಪಿಕ್ಡ್ ಈ ಸ್ಟೋರಿ ಪಿಕ್ ಮಾಡಿದ್ರು. ಎರಡೂ ಚೆನ್ನಾಗಿದೆ, ಇದನ್ನ ಆಮೇಲೆ ಮಾಡೋಣ ಅಂಥೇಳಿ ಫಸ್ಟು. ಸೊ ಹಂಗೆ ಪಿಕ್ ಮಾಡಿದ್ದು. 3ನೇ ಸಿನಿಮಾನೇ ಅಪ್ಪು ಸರ್ಗೆ ಡೈರೆಕ್ಟ್ ಮಾಡ್ತೀನಿ ಅಂತ ನಾನು ಇಂಡಸ್ಟ್ರಿಗೆ ಬಂದಾಗ ನಿಜವಾಗ್ಲೂ ಅಂದ್ಕೊಂಡು. ಪ್ರತಿಯೊಬ್ಬ ನಿರ್ದೇಶಕನಿಗೂ ಒಬ್ಬ ಪ್ರೀತಿ ಪಾತ್ರ ಆದಂಥ ನಟ ಇರ್ತಾರೆ. ಇವ್ರಿಗೆ ನಾನೊಂದು ಸ್ಕ್ರಿಪ್ಟ್ ಮಾಡಿ ಡೈರೆಕ್ಟ್ ಮಾಡಬೇಕು ಅನ್ನೋ ಆಸೆ ಇರುತ್ತೆ. ಸೊ ತಮ್ಮ ಆಸೆ ಯಾವುದಾಗಿತ್ತು, ಆ ಆಸೆ ನೆರವೇರಿದೆಯಾ? ಆ ಆಸೆ ಖಂಡಿತ ನೆರವೇರಿದೆ. ಈಗ ನನಗೆ ಶಿವಣ್ಣ ಅವ್ರಿಗೇನು ಮಾಡಕ್ಕೆ ಹೊರಟಿದ್ದೀವಿ, ಸಿಕ್ಕಿದೆ. ಸೊ ಅದು ಐ ಥಿಂಕ್ ನಾನು ಆ ಸ್ಕ್ರಿಪ್ಟ್ ಮೇಲೆ ತುಂಬ ದಿವಸದಿಂದ ನಾನು ವರ್ಕ್ ಮಾಡಿದ್ದೀನಿ. ಆಮೇಲೆ ನನಗೂ ಹೊಸದದು. ನನಗೆ ಒಂದೇನೋ ಬೇರೆ ಟ್ರೆಂಡ್ ಸೆಟ್ ಮಾಡಬೇಕು ಅನ್ನೋ ಒಂದು ಹಂಬಲ ಇದೆ. ಶಿವಣ್ಣ ಕತೆ ಕೇಳಿ ತುಂಬ ಖುಷಿ ಪಟ್ಟಿದ್ದಾರೆ. ಸೊ ಲುಕಿಂಗ್ ಫಾರ್ವರ್ಡ್ ಫಾರ್ ದಟ್ ನೆಕ್ಸ್ಟ್ ಪ್ರಾಜೆಕ್ಟ್. ನೈಸ್. ಅಲ್ಲ ಸರ್, ಸರಸ್ವತಿ ಪುತ್ರ, ಲಕ್ಷ್ಮೀ ಪುತ್ರ ಪ್ರೊಡಕ್ಷನು ಮೇಡಮ್ ಎಲ್ಲ ನೋಡ್ಕೋತಾ ಇದ್ದಾರೆ. ಸೊ ಈಗ ಶಿವಣ್ಣನ ಹಾಕೊಂಡು ಒಂದು ಹೊಸ ಚಿತ್ರ ಮಾಡೋದಕ್ಕೆ, ಬಿಕಾಸ್ ಶಿವಣ್ಣ ಅವರನ್ನ ನಾವು ಎಲ್ಲಾ ಪಾತ್ರಗಳಲ್ಲಿ ನೋಡಿದೀವಿ, ಎಲ್ಲಾ ಕಡೆ ಎಲ್ಲಾ ಪಾತ್ರದಲ್ಲೂ ಎಲ್ಲಾ ಪಾತ್ರವನ್ನ ನಿಭಾಯಿಸಿದ್ದಾರೆ. ಸೊ ಅವ್ರನ್ನ ಎಷ್ಟು ಡಿಫ್ರೆಂಟ್ ಆಗಿ ತಾವು ತೋರಿಸ್ಬೇಕು ನಿಮ್ಮ ಚಿತ್ರದಲ್ಲಿ ಅಂತ ಅನ್ಕೊಂಡಿದ್ದೀರಾ? ಏನ್ ಕತೆ? ಅಂದ್ರೆ ನಾನು ಏನು ಹೇಳೋದಕ್ಕಾಗಲ್ಲ, ಬಿಕಾಸ್ ಇದನ್ನು ಡೆವಲಪ್ಮೆಂಟ್ ಹಂತದಲ್ಲಿರೋದ್ರಿಂದ. ಯಾಕೆಂದರೆ ನಾನು ಎವ್ರಿ ಡೇ ಒಂದೊಂದು ಸತಿ ಬೆಳಗ್ಗೆ ಎದ್ದಾಗ್ಲೂ ಬಿಕಾಸ್ ಐ ಸ್ಲೀಪ್ ವಿತ್ ದಟ್ ಸಿನಿಮಾ. when I so your first wife is cinema. definitely. so ಯಾವುದೋ ಒಂದು ಇಷ್ಟ ಆಗಲ್ಲ ಅನ್ನೋದು ಯಾವ್ದಾದ್ರು ಸಣ್ಣದಾಗಿ ಒಂದು ಡಾಟ್ ಲಿಸ್ಟ್ ಇದೆ. ನೆಕ್ಸ್ಟ್ ಇಂಟರ್ವ್ಯೂ ಸೊ ಪಾರ್ಟ್ ಇಂಟರ್ವ್ಯೂ ರಿವೀಲ್ ಮಾಡ್ತೀರಾ ಅಂತ. ಓಕೆ ಸರ್, ಈ ಕೋವಿಡ್ ಟೈಮ್ನಲ್ಲಿ ಎಲ್ಲರೂ ಕೂಡ ಪ್ಯಾನಿಕ್ ಆದಂತಹ ಸಿಚುಯೇಷನ್, ಯಾರ ತಲೆನೂ ಕೂಡ ಓಡ್ತಾ ಇರಲ್ಲ, ಏನಪ್ಪ ಮುಂದೆ ಲೈಫ್ ಅನ್ನುವಂಥ ಸಿಚುವೇಶನಲ್ಲಿ ತಾವು ಒಂದು ಹಾಡನ್ನ ಮಾಡ್ತೀರಿ. ಅದರಲ್ಲಿ ಒಂದು ಮೂವಿನಲ್ಲೇ ಅಷ್ಟು ಜನ ಒಟ್ಟು ಹಾಕೋದು ದೊಡ್ಡ ತಲೆನೋವು, ಒಂದು ಹಾಡಿಗಾಗಿ ಅಷ್ಟು ಜನನ ಒಟ್ಟು ಹಾಕ್ತೀರಿ. ಸೊ ಹೇಗಿತ್ತು ಆ ಪ್ರೋಸೆಸ್? ತುಂಬ ಒಳ್ಳೆ ಇದು ಎಕ್ಸ್ಪೀರಿಯನ್ಸ್ ಅದು. ನನಗೆ ಥ್ಯಾಂಕ್ಸ್ ಹೇಳಬೇಕಾಗಿರೋದು ಆಗಿನ ಹೆಲ್ತ್ ಮಿನಿಸ್ಟರ್, ಈಗ ಪ್ರೆಸೆಂಟ್ ಸಂಸದರು ಸುಧಾಕರ್ ಸರ್, ಸುಧಾಕರ್ ಸರ್ಗೆ ತುಂಬ ಥ್ಯಾಂಕ್ಸ್ ಹೇಳಬೇಕು. ಬಿಕಾಸ್ ಆ ಐಡಿಯಾ ಇಗ್ನೈಟ್ ಮಾಡಿದ್ದು ಅವರು. ಸೊ ಆವಾಗ ಎಲ್ಲ ಸ್ಟಾರ್ಸ್ಗಳನ್ನ, ಅಂದರೆ ಈಗ ಸ್ಟಾರ್, ಈಗ ಅವರೆಲ್ಲವರು ಸ್ಟಾರ್ಗಳು, ಆ ಸ್ಟಾರ್ಗಳೇ ಯಾರು ಕರೋನಾ ವಾರಿಯರ್ಸ್ ಅಂದರೆ ಅವ್ರನ್ನ ಸ್ಟಾರ್ ಅಂತ ಹೇಳಬೇಕು ಅನ್ನೋ ಕಾನ್ಸೆಪ್ಟು. ಅಂದರೆ ಒಬ್ಬ ಸ್ಟಾರೇ ಇನ್ನೊಬ್ಬರನ್ನ ಸ್ಟಾರ್ ಅಂತ, ಅವ್ರನ್ನ ಗುರುಸಿ ಸ್ಟಾರ್ ಅಂತಂದಾಗ ಅವರ ಶ್ರಮಕ್ಕೆ ಅದೊಂದು ಕೊಡೋವಂಥ ಒಂದು ಗೌರವ ಅನ್ನೋ ಕಾನ್ಸೆಪ್ಟು ತಲೆಯಲ್ಲಿ ಬಂದಿದ್ದು. ಸೊ ಹಾಗಾಗಿ ಪವರ್ ಸ್ಟಾರ್ ಅವ್ರು ಯಾರಿಗೆ ಸ್ಟಾರ್ ಅಂತ ಹೇಳ್ತಾರೆ, ಈಗ ಚಾಲೆಂಜಿಂಗ್ ಸ್ಟಾರ್ ಅವ್ರು ಯಾರಿಗೆ ಸ್ಟಾರ್ ಅಂತ ಹೇಳ್ತಾರೆ, ಶಿವಣ್ಣ ಅವ್ರು ಯಾರಿಗೆ ಸ್ಟಾರ್ ಅಂತ ಹೇಳ್ತಾರೆ, ರಾಕಿಂಗ್ ಸ್ಟಾರ್ ಅವ್ರು ಯಾರಿಗೆ ಸ್ಟಾರ್ ಅಂತ ಹೇಳ್ತಾರೆ. ಸೊ ಈ ಥರ ಬರ್ಕೊಂಡಿದ್ದದು, ಆ ಥರ ಬರ್ಕೊಂಡು ಮಾಡಿದ್ದು ತುಂಬ ಜನ ಇಷ್ಟಪಟ್ಟಿದ್ದಾರೆ.